ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ಸೊಲೊಮೋನನು ಕಟ್ಟಿದ ದೇವಾಲಯವು ಗುಡಾರದ 2 ಪಾಲಷ್ಟು ದೊಡ್ಡದಿತ್ತು. ಈ ದಿನಗಳಲ್ಲಿ ದೇವರ ವಾಕ್ಯಕ್ಕಿಂತ ಕ್ರಮನಿಯಮಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಅಲ್ವಾ? ಹಾಗಾದರೆ ಬನ್ರಿ, ಇಂದಿನ ಅಧ್ಯಯನವನ್ನು ನಾವು ಪ್ರಾರಂಭಿಸಿ ದೇವಾಲಯದ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಸತ್ಯವನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ತಪ್ಪದೇ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾರ್ಗವು ಸತ್ಯವೂ ಜೀವೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, 1ನೇ ಅರಸರುಗಳ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ 6ನೇ ಅಧ್ಯಾಯದಲ್ಲಿ ದೇವಾಲಯ ಕಟ್ಟುವ ವಿವರಗಳನ್ನು ನೋಡುತ್ತೇವೆ. ದೇವಾಲಯವು ದೇವದರ್ಶನ ಗುಡಾರದ 2ರಷ್ಟು ದೊಡ್ಡದಿತ್ತು. ಅದು ಬಹು ಅಲಂಕಾರಿಕವಾಗಿ, ವಿಸ್ತಾರವಾಗಿ ಹಾಗೂ ಹೆಚ್ಚು ಮೌಲ್ಯವುಳ್ಳದಾಗಿತ್ತು. ಗುಡಾರದಲ್ಲಿನ ಸರಳತೆಯು ಹೋಗಿದ್ದು ಆತ್ಮಿಕವಾಗಿ ಕೆಳಮಟ್ಟಕ್ಕೆ ಬಂದಂತೆ ತೋರುತ್ತಿತ್ತು. 1ನೇ ಅರಸರುಗಳು 6ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು ಯೆಹೋವನಿಗೋಸ್ಕರ ಕಟ್ಟಿಸಿದ ದೇವಾಲಯದ ಉದ್ದವು 60 ಮೊಳ, ಅಗಲವು 20 ಮೊಳ, ಎತ್ತರವು 30 ಮೊಳ ಎಂಬುದಾಗಿ. ಪ್ರಿಯರೇ, ದೇವಾಲಯವು ಗುಡಾರದ ಹಿಮ್ಮಡಿಯಷ್ಟಿದ್ದರೂ ನಾವು ನೆನೆಸುವುದಕ್ಕಿಂತ ಚಿಕ್ಕದಾಗಿದ್ದಿರಬಹುದು. ಗುಡಾರವು 30 ಮೊಳವಾಗಿದ್ದು ಎತ್ತರವು 30 ಮೊಳವಾಗಿತ್ತು. ದೇವಾಲಯವು ಗುಡಾರಕ್ಕಿಂತ 3 ಪಾಲು ಎತ್ತರವಾಗಿದ್ದು ಅದು ಪರ್ಣಶಾಲೆಯಂತಿತ್ತು. ಪ್ರಿಯರೇ, ದೇವಾಲಯವು ಚಿಕ್ಕದಾಗಿದ್ದರೂ ಅದು ಒಂದು ಆಭರಣದಂತಿತ್ತು. ವಜ್ರವು ಹುಲ್ಲಿನ ಕುಪ್ಪೆಗಿಂತ ದೊಡ್ಡದಿರದಿದ್ದರೂ ಅದರ ಬೆಲೆಯು ಬಹಳವಾಗಿದೆ. ಸೊಲೊಮೋನನು ಕಟ್ಟಿಸಿದ ದೇವಾಲಯ ಕೂಡ ಹೀಗೆಯೇ ಇತ್ತು. ಮುಂದಕ್ಕೆ ನಾವು 1ನೇ ಅರಸರುಗಳು 6ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವಾಲಯದ ಪರಿಶುದ್ಧ ಸ್ಥಳದ ಮುಂದುಗಡೆಯಲ್ಲಿ ಒಂದು ಮಂಟಪವಿತ್ತು. ಅದರ ಉದ್ದವು ದೇವಾಲಯದ ಅಗಲಕ್ಕೆ ಸರಿಯಾಗಿ 20 ಮೊಳ, ಅಗಲವು 10 ಮೊಳ. ಇದಲ್ಲದೆ ಅವನು ಆಲಯಕ್ಕೆ ತೆರೆಯಲಾರದ ಜಾಲಂಧರ ಕಿಟಕಿಗಳನ್ನಿಡಿಸಿದನು. ದೇವಾಲಯದ ಗೋಡೆಯ ಸುತ್ತಲೂ, ಅಂದರೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಇವುಗಳ ಗೋಡೆಯ ಸುತ್ತಲೂ ಇನ್ನೊಂದು ಗೋಡೆಯನ್ನು ಕಟ್ಟಿಸಿ ಇವುಗಳ ನಡುವೆ ಅಂತಸ್ತುಗಳುಳ್ಳ ಕೊಠಡಿಗಳನ್ನು ಮಾಡಿಸಿದನು. ಕೆಳಗಿನ ಕೊಠಡಿಗಳ ಅಗಲವು 5 ಮೊಳ, ಮೊದಲನೆಯ ಅಂತಸ್ತಿನ ಕೊಠಡಿಗಳ ಅಗಲವು 6 ಮೊಳ, 2ನೆಯ ಅಂತಸ್ತಿನ ಕೊಠಡಿಗಳ ಅಗಲವು 7 ಮೊಳ. ಅಂತಸ್ತಿನ ತೊಲೆಗಳನ್ನಿಡುವಾಗ ದೇವಾಲಯದ ಗೋಡೆಯಲ್ಲಿ ತೂತಾಗಬಾರದೆಂದು ಗೋಡೆಯ ಹೊರಮೈಯನ್ನು ಸೋಪಾನಾಕಾರವಾಗಿ ಮಾಡಿಸಿದನು. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲುಗಣಿಯಲ್ಲಿಯೇ ಸಿದ್ಧಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಾಲಯದ ಕಟ್ಟುವಿಕೆ ಕುರಿತು ಒಂದು ಮಾತು. ನಾವು ನೋಡಿದಂತೆ ಅದು ಗುಡಾರದ 2 ಪಾಲಷ್ಟು ದೊಡ್ಡದಿತ್ತು. ಅದು 3 ಕಡೆಗಳಲ್ಲಿಯೂ 3 ಅಂತಸ್ತಿನ ಕಟ್ಟಡದಿಂದ ಆವರಿಸಲ್ಪಟ್ಟಿತ್ತು. ಯಾಜಕರು ತಮ್ಮ ಸೇವೆಯ ಸಮಯಗಳಲ್ಲಿ ಈ ಕಟ್ಟಡದಲ್ಲಿ ವಾಸಿಸುತ್ತಿದ್ದರು. ಮುಂಭಾಗದಲ್ಲಿ ಒಂದು ಮಂಟಪವಿತ್ತು. ಅದು 10 × 20 × 120 ಮೊಳ ಅಳತೆಯದಾಗಿತ್ತು, ಅಂದರೆ ಸುಮಾರು ಫುಟ್ಬಾಲ್ ಕ್ರೀಡಾಂಗಣದ ಅರ್ಧದಷ್ಟು. ಹಿತ್ತಾಳೆಯ ವೇದಿಯು 20 × 20 × 10 ಮೊಳ ಅಳತೆಯದಾಗಿತ್ತು. ಗುಡಾರದ ವೇದಿಯು 5 × 5 × 3 ಮೊಳವಾಗಿತ್ತು. ಗುಡಾರದ ಒಂದು ದೀಪಸ್ತಂಭದ ಬದಲಿಗೆ ಇಲ್ಲಿ 10 ದೀಪಸ್ತಂಭಗಳಿದ್ದವು. ನೈವೇದ್ಯ ರೊಟ್ಟಿಯ 10 ಮೇಜುಗಳೂ ಇದ್ದವು. ಹೀಗೆ ಕೆಲವು ಉಪಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು. ಕರ್ತನಲ್ಲಿ ಪ್ರಿಯರೇ, ಕಟ್ಟುವ ಕಾರ್ಯದಲ್ಲಿ 30,000 ಮಂದಿ ಇಸ್ರಾಯೇಲ್ಯರು ಕೆಲಸ ಮಾಡುತ್ತಿದ್ದರು. ಅದಲ್ಲದೆ 1,50,000 ಇತರ ಕೆಲಸಗಾರರು, 3,300 ಮಂದಿ ಮೇಲ್ವಿಚಾರಕರು ಕೆಲಸದಲ್ಲಿ ನಿರತರಾಗಿದ್ದರು. ತೂರಿನ ಅರಸನಾದ ಹೀರಾಮನು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು, ಅಲಂಕಾರಿಕ ವಸ್ತುಗಳನ್ನು ಒದಗಿಸಿದನು. ದೇವಾಲಯದ ಕಟ್ಟುವಿಕೆಗೆ 7 ವರ್ಷ 6 ತಿಂಗಳು ಹಿಡಿಯಿತು. ಅದನ್ನು ಕಲ್ಲಿನಿಂದ ಕಟ್ಟಿದ್ದರೂ ಆ ಸ್ಥಳದಲ್ಲಿ ಸುತ್ತಿಗೆಯ ಸದ್ದು ಕೇಳಿ ಬರಲಿಲ್ಲ. ಆ ಕಟ್ಟಡದ ಒಟ್ಟು ಮೌಲ್ಯವು ಸುಮಾರು $5,00,000 ಅಂದಾಜಿಸಲಾಗಿದೆ. ಅದು ಒಂದು ಆಭರಣದ ಪೆಟ್ಟಿಗೆಯಂತಿತ್ತು. ಅದರಲ್ಲಿನ 2 ಸ್ತಂಭಗಳು ಬಹು ಆಕರ್ಷಕವಾಗಿದ್ದವು. ಅವುಗಳ ಕುರಿತು ಮುಂದಕ್ಕೆ ನೋಡೋಣ. ಕರ್ತನಲ್ಲಿ ಪ್ರಿಯರೇ, ನಾನು ಹೋಲಿಕೆಗಾಗಿ ವಿವರಗಳನ್ನು ಕೊಟ್ಟಿದ್ದೇನೆ. ಆದರೆ ದೇವಾಲಯವು ಗುಡಾರಕ್ಕಿಂತ ಕೆಳಮಟ್ಟದಾಗಿತ್ತು. ಅದು ಗುಣಮಟ್ಟದಲ್ಲಿ ಮಾತ್ರವಲ್ಲದೆ
ದೇವಾಲಯದ ಗುಣಮಟ್ಟಗಳಲ್ಲಿ ಕೂಡ. ಮೊದಲನೆಯದಾಗಿ ಅದು ಬಹು ಗೊಂದಲಮಯವಾಗಿತ್ತು. ಗುಡಾರದಲ್ಲಿದ್ದ ಸರಳತೆಯೂ ಇದರಲ್ಲಿ ಇರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಹೋಲಿಕೆಗಾಗಿ ಗುಡಾರವು ಉಪಯೋಗಿಸಲ್ಪಟ್ಟಿದೆಯೇ ಹೊರತು ದೇವಾಲಯವಲ್ಲ. ಯಾಕಂದರೆ ದೇವಾಲಯವು ಬಹಳ ಗೊಂದಲಮಯವಾಗಿತ್ತು. ಇದು ನಮಗೆ ಅನ್ವಯಿಸುವಂಥದ್ದು. ಈ ದಿನಗಳಲ್ಲಿ ದೇವರ ವಾಕ್ಯಕ್ಕಿಂತ ಹೆಚ್ಚು ಕ್ರಮವಿಧಾನಗಳಿಗೆ ಒತ್ತು ಕೊಡಲಾಗುತ್ತದೆ. ಸಭೆಯಲ್ಲಿ ಹೊಸ ಕಾರ್ಯಕ್ರಮ ವಿಧಾನಗಳೇ ತುಂಬಿರುತ್ತದೆ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹಿಂತಿರುಗಬೇಕಾಗಿದೆ. ನಾವು ಗಮನಿಸಬೇಕಾದ ಎರಡನೇ ಸಂಗತಿ ಏನೆಂದರೆ, ಸೊಲೊಮೋನನು ಕಿರಿದಾದ ಕಿಟಕಿಗಳನ್ನು ಮಾಡಿಸಿದ್ದನು. ಗುಡಾರದಲ್ಲಿ ಕಿಟಕಿಗಳೇ ಇದ್ದಿರಲಿಲ್ಲ. ಸೊಲೊಮೋನನು ಇಡಿಸಿದ ಕಿಟಕಿಗಳಿಂದ ಸ್ವಲ್ಪ ಮಾತ್ರ ಬೆಳಕು ಬರುತ್ತಿತ್ತು. ಗುಡಾರದಲ್ಲಿನ ಹಾಗೆ ಜನರು ದೈವಿಕ ಬೆಳಕನ್ನು ಈಗ ಆಧಾರ ಮಾಡಿಕೊಂಡಿಲ್ಲ. ಹೊರಗಿನಿಂದ ಬರುವ ಸ್ವಾಭಾವಿಕ ಬೆಳಕನ್ನೇ ಆತುಕೊಂಡಿದ್ದಾರೆ. ಪ್ರಿಯರೇ, ಕೆಳಮಟ್ಟದ ಮೂರನೇ ಸೂಚನೆ ಎಂದರೆ ಕೆರೂಬಿಯರನ್ನು ಒಲಿವ ಮರದಿಂದ ಮಾಡಲಾಗಿತ್ತು. ಅವು 10 ಮೊಳ ಎತ್ತರವಾಗಿದ್ದವು, ಬಹಳ ಆಕರ್ಷಕವಾಗಿದ್ದವು. ಆದರೆ ಈಗ ಅವು ಬಂಗಾರದಿಂದ ಮಾಡಲ್ಪಟ್ಟಿರಲಿಲ್ಲ. ನಾಲ್ಕನೇ ಸಂಗತಿ ಎಂದರೆ ದೇವಾಲಯವು ಗುಡಾರಕ್ಕಿಂತ ಹೆಚ್ಚು ಅಲಂಕಾರಿಕವೂ ವರ್ಣಮಯವೂ ಆಗಿತ್ತು ಮತ್ತು ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಅತಿಯಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ನೆಬೂಕದ್ನೆಚ್ಚರನಿಂದ ನಾಶ ಮಾಡಲ್ಪಟ್ಟ ದೇವಾಲಯವೂ ಇದೆ. ಜೆರುಬ್ಬಾಬೆಲನು ಕಟ್ಟಿದ ದೇವಾಲಯ ಕೂಡ ನಾಶವಾಯಿತು. ಬಳಿಕ ಹೆರೋದನ ದೇವಾಲಯ ಕಟ್ಟಲ್ಪಟ್ಟು ಅದು ಯೇಸು ಕ್ರಿಸ್ತನ ಕಾಲದವರೆಗೂ ಇತ್ತು. ದೇವಾಲಯವು ನಿಜವಾಗಿ ಕ್ರಿಸ್ತನಿಗೆ ಸಂಕೇತವಾಗಿತ್ತು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಯೇಸು ಹೇಳಿದ್ದು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆನು ಎಂಬುದಾಗಿ. ಪ್ರಿಯರೇ, ಆತನು ಹೆರೋದನ ದೇವಾಲಯದ ಕುರಿತಾಗಿ ಮಾತನಾಡದೆ ತನ್ನ ದೇಹವೆಂಬ ದೇವಾಲಯದ ಕುರಿತಾಗಿ ಆ ಮಾತನ್ನು ಹೇಳಿದ್ದನು. ದೇವಾಲಯವನ್ನು ಯೇಸು ಕ್ರಿಸ್ತನ ದೇಹದೊಂದಿಗೆ ಹೋಲಿಸಲಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಕಟ್ಟಡ ರಚನೆಯ ವಿವರಗಳೇ ತುಂಬಿರುವುದರಿಂದ ಅದರಲ್ಲಿನ ಹೆಚ್ಚಿನ ಭಾಗವನ್ನು ನಾವು ನೋಡಲಿಲ್ಲ. ಆದರೂ ಈ ಭಾಗವು ಓದುವುದಕ್ಕೆ ಆಸಕ್ತಿಕರವಾಗಿರುತ್ತದೆ. ಇದನ್ನು ಓದುತ್ತಾ ಹೋಗುವಾಗ ಒಡಂಬಡಿಕೆಯ ಮಂಜೂಷಕ್ಕೆ ಯೋಗ್ಯ ಸ್ಥಾನ ಕಲ್ಪಿಸಬೇಕೆಂಬ ದಾವೀದನ ಹೃದಯದ ಆಶೆಗೆ ಉತ್ತರವಾಗಿ ಅವನಲ್ಲಿ ಹುಟ್ಟಿದ ಪರಿಕಲ್ಪನೆ ಇದಾಗಿತ್ತು ಎಂಬುದನ್ನು ಮರೆಯದಿರಿ. ಆದರೆ ದೇವರ ವಾಸಸ್ಥಾನಕ್ಕಾಗಿ ಒಂದು ಸ್ಥಳವನ್ನು ಕಟ್ಟಬೇಕೆಂಬ ಉದ್ದೇಶ ಅವನಿಗಿರಲಿಲ್ಲ. ಅದು ಕೇವಲ ದೇವರ ಪಾದಪೀಠ ಎಂಬುದನ್ನು ಅವನೇ ಹೇಳುತ್ತಾನೆ. ಯಜ್ಞಗಳ ಮುಖಾಂತರ ದೇವರನ್ನು ಸಮೀಪಿಸುವುದು ಮಾತ್ರ ಅದರ ಉದ್ದೇಶವಾಗಿತ್ತು. ಮತ್ತು ಗುಡಾರಕ್ಕೆ ಹೋಲಿಸುವಾಗ ಇದು ಎಷ್ಟೊಂದು ಗೊಂದಲಮಯವಾಗಿತ್ತೆಂಬುದನ್ನು ಗಮನಿಸಿರಿ. ಯೇಸು ಕ್ರಿಸ್ತನ ಅದ್ಭುತವಾದ ವ್ಯಕ್ತಿತ್ವವನ್ನು ವಿವರಿಸುವುದು ಬಹು ಕಠಿಣವಾದ ಕೆಲಸವಾಗಿತ್ತು. ಆದರೂ ದೇವರು ಆ ದೇವಾಲಯವನ್ನು ಗೌರವಿಸಿ ತನ್ನ ಪ್ರಸನ್ನತೆಯ ಮಹಿಮೆಯಿಂದ ಅದನ್ನು ತುಂಬಿಸಿದ್ದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ಪ್ರಿಯರೇ, ಇಲ್ಲಿಗೆ 1ನೇ ಅರಸರುಗಳ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮನ್ನು ನಡೆಸಿದ್ದಾನೆ. ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ 1ನೇ ಅರಸರುಗಳ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸೊಲೊಮೋನನ ಕಟ್ಟಡ ಯೋಜನೆಗಳು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ದೇವಾಲಯವನ್ನು ಕಟ್ಟಿಸಿದ್ದು ಮಾತ್ರವಲ್ಲದೆ ಅವನು ತನ್ನ ಅರಮನೆಯನ್ನು, ಲೆಬನೋನಿನ ಅರಣ್ಯದ ಮನೆ, ಫರೋಹನ ಮಗಳಿಗೆ ಅರಮನೆ ಇವುಗಳನ್ನು ಕಟ್ಟಿಸಿದನು. ಇದಲ್ಲದೆ ದೇವಾಲಯದ ಮಂಟಪದ ರಚನೆ ಕುರಿತಾದ ವಿವರಗಳು, ದೇವಾಲಯಕ್ಕೆ ಎರಕದ ಬೋಗುಣಿ, ಹಿತ್ತಾಳೆಯ 10 ಬೋಗುಣಿಗಳು ಹಾಗೂ ಬಂಗಾರದ 10 ದೀಪಸ್ತಂಭ ಇವುಗಳ ಕುರಿತಾಗಿಯೂ ನೋಡುತ್ತೇವೆ. 1ನೇ ಅರಸರುಗಳು 7ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಸೊಲೊಮೋನನು ತನ್ನ ಅರಮನೆಯನ್ನು 13 ವರ್ಷಗಳಲ್ಲಿ ಕಟ್ಟಿಸಿ ತೀರಿಸಿದನು ಎಂಬುದಾಗಿ. ಪ್ರಿಯರೇ, ದೇವಾಲಯ ಕಟ್ಟಲು 7 ವರ್ಷ ಬೇಕಾಯಿತು. ಆದರೆ ಅವನ ಸ್ವಂತ ಅರಮನೆ ಕಟ್ಟಲು ಹೆಚ್ಚು ಕಡಿಮೆ 2ರಷ್ಟು ಕಾಲಾವಧಿ ಬೇಕಾಯಿತು. ಅದು ನಿಜವಾಗಿಯೂ ಬಹು ಅಲಂಕಾರಿಕ ಅರಮನೆಯಾಗಿದ್ದಿರಬೇಕು. 1ನೇ ಅರಸರುಗಳು 7ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ಕಟ್ಟಿಸಿದ ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರವು 100 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರವಾಗಿತ್ತು. ಅದರ ಮಾಳಿಗೆಗೆ ದೇವದಾರಿನ 3 ಸಾಲು ಕಂಬಗಳು, ಅವುಗಳ ಮೇಲೆ ಇಡಲ್ಪಟ್ಟ ದೇವದಾರಿನ ತೊಲೆಗಳು ಆಧಾರವಾಗಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಲೆಬನೋನಿನ ತೋಪನ್ನು ಕಟ್ಟಿಸಿದನು. ಅದು ಅವನ 2ನೆಯ ಮನೆಯಾಗಿತ್ತು. ಅವನು ತನ್ನ ರಜೆಯನ್ನು ಅಲ್ಲಿ ಕಳೆಯುತ್ತಿದ್ದಿರಬಹುದು. ಅದರ ಉದ್ದ 100 ಮೊಳ ಎಂದು ಹೇಳಲಾಗಿದೆ. ಪ್ರಿಯರೇ, ತೂರಿನ ಅರಸನಾದ ಹೀರಾಮನು ಇದಕ್ಕೆ ಬೇಕಾದ ಕಲ್ಲುಗಳನ್ನು, ದೇವದಾರು ಮರಗಳನ್ನು ಒದಗಿಸಿದನು.
ಆ ಎತ್ತರವಾದ ದೇವದಾರು ಸ್ತಂಭಗಳಲ್ಲಿ ಈಗ ಕೆಲವೇ ಉಳಿದಿರುತ್ತವೆ. ಈ ಎಲ್ಲ ಪ್ರದೇಶವು ಆಳುಗೆಡವಲ್ಪಟ್ಟಿದೆ. ಒಂದು ಕಾಲದಲ್ಲಿ ಅದರಲ್ಲಿ ತುಂಬಾ ಮರಗಳು ಉಪಯೋಗಿಸಲ್ಪಟ್ಟಿರಬೇಕು. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸರುಗಳು 7ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನ್ಯಾಯಮಂದಿರದ ಹಿಂದಿನ ಪ್ರಕಾರಗಳಲ್ಲಿ ತನಗೋಸ್ಕರ ಅರಮನೆಯನ್ನು, ತನ್ನ ಹೆಂಡತಿಯಾದ ಫರೋಹನ ಮಗಳಿಗೋಸ್ಕರ ಇನ್ನೊಂದು ಮನೆಯನ್ನು ಕಟ್ಟಿಸಿದನು. ನ್ಯಾಯಮಂದಿರದ ಹಾಗೆಯೇ ಇವುಗಳನ್ನು ಕಟ್ಟಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಮಂದಿರದ ಹಾಗೆಯೇ ಅಂದರೆ ಹಾಗೆಯೇ ಅಲಂಕಾರಿಕವಾಗಿಯೂ ವಿಸ್ತಾರವಾಗಿಯೂ ಎಂದರ್ಥ. ಫರೋಹನ ಮಗಳಿಗಾಗಿ ಒಂದು ಮನೆಯನ್ನು ಕಟ್ಟಿಸಿದನು. ಆಕೆ ಮೇಲೆ ಅವನಿಗೆ ಹೆಚ್ಚಿನ ಪ್ರೀತಿ ಇದ್ದಿರಬೇಕು. ತನ್ನ ಪ್ರತಿಯೊಬ್ಬ ಹೆಂಡತಿಗೂ ಇಂಥ ಮನೆಯನ್ನು ಕಟ್ಟಿಸಲು ಅವನಿಂದ ಆಗಲಿಲ್ಲ. ಹಾಗಾಗಬೇಕಿದ್ದರೆ ಅವನು 1,000 ಮನೆಗಳನ್ನು ಕಟ್ಟಿಸಬೇಕಾಗುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 7ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅರಸನಾದ ಸೊಲೊಮೋನನು ತೂರು ಪಟ್ಟಣದಿಂದ ಹೀರಾಮ್ ಎಂಬವನನ್ನು ಕರೆಯಿಸಿದನು. ಇವನು ನಫ್ತಾಲಿ ಕುಲದ ಒಬ್ಬ ವಿಧವೆಯಲ್ಲಿ ತೂರು ಪಟ್ಟಣದ ಒಬ್ಬ ಕಂಚುಗಾರನಿಗೆ ಹುಟ್ಟಿದವನು. ಜಾಣನು, ತಾಮ್ರದ ಕೆಲಸದಲ್ಲಿ ನಿಪುಣನೂ ಅನುಭವಶಾಲಿಯೂ ಆಗಿದ್ದ ಇವನು ಅರಸನ ಬಳಿಗೆ ಬಂದು ಅವನ ಎಲ್ಲಾ ಕೆಲಸವನ್ನು ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವನು ಶಿಲ್ಪಿಯಾದ ಹೀರಾಮನು, ಅರಸನಾದ ಹೀರಾಮನಲ್ಲ. ಅವನು ಹಿತ್ತಾಳೆ ಕೆಲಸದಲ್ಲಿ ಚತುರನಾಗಿದ್ದನು. ದೇವಾಲಯದ ಎಲ್ಲ ಸೂಕ್ಷ್ಮ ಕೆತ್ತನೆಯ ಹಾಗೂ ಕಬ್ಬಿಣ, ಹಿತ್ತಾಳೆ ಹಾಗೂ ಬಂಗಾರದ ಕೆಲಸಗಳನ್ನು ಮಾಡಿದನು. ಅವನ ಕೆಲಸಗಳು ಬಹು ಅಂದವಾಗಿದ್ದವು. ಸೊಲೊಮೋನನಿಗೆ ಇದೇ ಬೇಕಾಗಿತ್ತು. ಇಂತಹ ಧಾರಾಳವಾದ ಅಲಂಕಾರಿಕ ಕೆತ್ತನೆಯ ವಸ್ತುಗಳು ಆ ಕಾಲದಲ್ಲಿ ವೈಭವವನ್ನು, ಸಮಾಧಾನದ ಸ್ಥಿತಿಯನ್ನು ತಿಳಿಸುತ್ತಿದ್ದವು. ಇಂತಹ ಸಮೃದ್ಧಿ ಹಾಗೂ ಸಮಾಧಾನದ ಕಾಲದಲ್ಲೇ ಕಲೆಗಳ ಅಭಿವೃದ್ಧಿಯಾಗುತ್ತದೆ. ಸೊಲೊಮೋನನ ಆಳ್ವಿಕೆಯಲ್ಲಿ ಇಂಥ ಸ್ಥಿತಿ ನೆಲೆಸಿತ್ತು. ಪ್ರಿಯರೇ, ದೇವಾಲಯದ ಕುರಿತಾದ ಇನ್ನೂ ಹೆಚ್ಚಿನ ವಿವರಗಳು ಕೊಡಲ್ಪಟ್ಟಿದೆ. 1ನೇ ಅರಸರುಗಳು 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ಅವನು ಆ 2 ಕಂಬಗಳನ್ನು ದೇವಾಲಯದ ಮಂಟಪದ ಬಳಿಯಲ್ಲಿ ನಿಲ್ಲಿಸಿ, ಬಲಗಡೆಯ ಕಂಬಕ್ಕೆ ಯಾಕೀನ್ ಎಂದು, ಎಡಗಡೆಯ ಕಂಬಕ್ಕೆ ಬೋವಾಜ್ ಎಂದು ಹೆಸರಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೀನ್ ಅಂದರೆ ದೇವರು ಸ್ಥಿರಪಡಿಸುವನೆಂದು ಅರ್ಥ. ಬೋವಜನೆಂದರೆ ಅವನಲ್ಲಿ ಬಲವಿದೆ ಎಂದರ್ಥ. ಸೌಂದರ್ಯ ಹಾಗೂ ಬಲ ವಿಚಾರಗಳನ್ನು ತಿಳಿಸುವ ಅನೇಕ ಕೀರ್ತನೆಗಳನ್ನು ನಾವು ನೋಡುತ್ತೇವೆ. ಉದಾಹರಣೆಗಾಗಿ ಕೀರ್ತನೆ 96:6ರಲ್ಲಿ ಹೀಗೆ ಬರೆದದೆ: ಆತನ ಸಾನ್ನಿಧ್ಯದಲ್ಲಿ ಮಾನಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ ಎಂಬುದಾಗಿ. ಪ್ರಿಯರೇ, ಬಲವು ರಕ್ಷಣೆಯ ಸಂಕೇತವಾಗಿದೆ. ತನ್ನವರನ್ನು ಬಿಡಿಸಲು ದೇವರು ಶಕ್ತನಾಗಿದ್ದಾನೆ. ಸೌಂದರ್ಯವು ಆರಾಧನೆಯ ಸೌಂದರ್ಯವನ್ನು ಸಂಕೇತಿಸುತ್ತದೆ. ನಾವು ದೇವರನ್ನು ಆತನ ಪರಿಶುದ್ಧತೆಯ ಸೌಂದರ್ಯದಲ್ಲಿ ಆರಾಧಿಸಬೇಕಾಗಿದೆ. ದೇವಾಲಯದಲ್ಲಿ ಈ 2 ಕಂಬಗಳು ಅತಿ ಪ್ರಾಮುಖ್ಯವಾದವುಗಳಾಗಿವೆ. ಆತ್ಮಿಕವಾಗಿ ದೇವರನ್ನು ಆರಾಧಿಸುವ ಪ್ರತಿಯೊಬ್ಬನ ಜೀವಿತದಲ್ಲಿಯೂ ಈ 2 ಕಂಬಗಳಿರಬೇಕಾದದ್ದು ಅವಶ್ಯ. ಪ್ರಿಯರೇ, ನೀನು ದೇವರನ್ನು ಆರಾಧಿಸಬೇಕಾದರೆ ನಿನ್ನನ್ನು ಪಾಪದಿಂದ ಬಿಡುವುದರಲ್ಲಿನ ಆತನ ಶಕ್ತಿಯನ್ನು ಅರಿತವನಾಗಿರಬೇಕು. ಆಗ ನೀನು ಪವಿತ್ರತೆಯ ಸೌಂದರ್ಯದಲ್ಲಿ ಆತನನ್ನು ಆರಾಧಿಸಲು ಸಾಧ್ಯವಾಗುತ್ತದೆ. ಅಂದವಾದ ಆರಾಧನೆವಿರುವುದರಲ್ಲಿ ತಪ್ಪಿಲ್ಲ, ಅದು ಸರಿಯಾದದ್ದೇ ಎಂದು ನನ್ನ ಭಾವನೆ. ಸುಂದರವಾದ ಪರಿಸರದಲ್ಲಿ ಆರಾಧಿಸಲು ಹರ್ಷವಾಗುತ್ತದೆ. ಆದರೆ ಎಲ್ಲ ಸುಂದರ ಸ್ಥಳಗಳು ಆರಾಧನೆಯನ್ನು ಉತ್ತೇಜಿಸುವ ರೀತಿ ಇರುವುದಿಲ್ಲ ಮತ್ತು ಆರಾಧನೆಗೆ ಬದಲಾಗಿ ಸೌಂದರ್ಯವಿರಲೂಬಾರದು. ನಾವು ಆತನನ್ನು ಪರಿಶುದ್ಧತೆಯ ಸೌಂದರ್ಯದಿಂದ ಆರಾಧಿಸತಕ್ಕದ್ದು. ಅಂದರೆ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ಆತನ ಪ್ರಸನ್ನತೆಯನ್ನು ತಿಳಿದುಕೊಂಡವರಾಗಿ ನಮ್ಮ ಕೊರತೆಗಳನ್ನು ಅರಿತುಕೊಂಡು ಬರುವುದಾದರೆ ಆಗ ಆತನನ್ನು ಪೂರ್ಣ ಸೌಂದರ್ಯ ಹಾಗೂ ಪರಿಶುದ್ಧತೆಯಲ್ಲಿ ಕಾಣಬಹುದು. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರು ಮಹೋನ್ನತ ಸಿಂಹಾಸನದಲ್ಲಿ ಪರಿಶುದ್ಧತೆಯಲ್ಲಿ ಇರುವುದನ್ನು ಕಂಡನು. ದೇವರ ಸನ್ನಿಧಾನದ ಬೆಳಕಿನಲ್ಲಿ ಯೆಶಾಯನು ತನ್ನನ್ನು ತಾನು ನೋಡಿಕೊಂಡಾಗ ತನ್ನ ಅಶುದ್ಧತೆಯ ಅರಿವು ಅವನಿಗಾಯಿತು. ಆಗ ನಾನು ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಎಂಬುದಾಗಿ. ಇದನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಯಾಕೀನ್ ಹಾಗೂ ಬೋವಾಜ್ ಎಂಬ ಕಂಬಗಳು ನಿಜವಾದ ಆರಾಧನೆಯೇನೆಂಬುದನ್ನು ತಿಳಿಸುತ್ತವೆ. ಬಿಡುಗಡೆ ಹೊಂದಿದ ಆತ್ಮವು ಪರಿಶುದ್ಧ ದೇವರ ಸನ್ನಿಧಿಗೆ ಬರುವುದು. ಪ್ರಿಯರೇ, ನಾನು ಸಂಗೀತದಲ್ಲಿ ಪರಿಣಿತನಲ್ಲವೆಂದು ತಿಳಿದಿದ್ದೇನೆ,
ಆದರೂ ಸಭೆಯಲ್ಲಿನ ಸಂಗೀತಗಳು ದೇವರ ಸನ್ನಿಧಾನಕ್ಕೆ ನಮ್ಮನ್ನು ಮೇಲಕ್ಕೆತ್ತದಿದ್ದರೆ ಅವು ನಿಜವಾದ ಸಂಗೀತವೇ ಅಲ್ಲವೆಂದು ನಾನು ಹೇಳುತ್ತೇನೆ. ಈ ದಿನಗಳಲ್ಲಿ ಸಭೆಗಳಲ್ಲಿ ಹಾಡುವ ಧಾರಾಳವಾದ ಸಂಗೀತಗಳು ಖಂಡಿತವಾಗಿ ನಮ್ಮನ್ನು ಆರಾಧನೆಗಾಗಿ ಸಿದ್ಧಪಡಿಸಲಾರವು. ನನ್ನ ಸೇವೆಯಲ್ಲಿ ಹಾಗೂ ನಡೆಸಿದ ಕೂಟಗಳಲ್ಲಿ ಅನೇಕ ಬಾರಿ ಪ್ರಸಂಗಕ್ಕಿಂತ ಮೊದಲು ಹಾಡಿದ ರಾಗಗಳು ಮುಂದಿನ ದೇವರ ವಾಕ್ಯಕ್ಕೆ ಯಾವ ರೀತಿಯಲ್ಲೂ ಸಹಾಯಕವಾಗದೇ ಇದ್ದದನ್ನು ನೋಡಿದ್ದೇನೆ. ದೇವರು ಉನ್ನತನು, ಪರಿಶುದ್ಧನು, ಮೇಲಕ್ಕೆತ್ತಲ್ಪಟ್ಟವನು ಎಂಬ ಸತ್ಯಾಧಾರದ ಮೇಲೆ ನಮ್ಮ ಆರಾಧನೆಗಳು ಕಟ್ಟಲ್ಪಡಬೇಕು. ಪ್ರಿಯರೇ, ಸೊಲೊಮೋನನು ದೇವಾಲಯದಲ್ಲಿದ್ದ ಪಾತ್ರೆಯನ್ನು ವಿಸ್ತಾರಗೊಳಿಸಿದನು ಎಂಬುದನ್ನು ನೋಡೋಣ. 1ನೇ ಅರಸುಗಳು 7ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆನಂತರ ಅವನು ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿದನು. ಅದರ ಬಾಯಿ ಚಕ್ರಾಕಾರವಾಗಿಯೂ ಅಂಚಿನಿಂದ ಅಂಚಿಗೆ 10 ಮೊಳವಾಗಿಯೂ ಇತ್ತು. ಅದರ ಎತ್ತರ 5 ಮೊಳ, ಸುತ್ತಳತೆ 30 ಮೊಳ ಎಂಬುದಾಗಿ. ಪ್ರಿಯರೇ, ಈ ವಿಶಾಲವಾದ ಪಾತ್ರೆಯನ್ನು ಹಿತ್ತಾಳೆಯ 12 ಎರಕದ ಹೋರಿಗಳ ಮೇಲೆ ನಿಲ್ಲಿಸಲಾಗಿತ್ತು. ಪ್ರತಿ ದಿಕ್ಕಿನ ಕಡೆಗೆ 3 ಹೋರಿಗಳು ಮುಖ ಮಾಡಿದ್ದವು. ಅದರ ಅಂಚು ಬಳ್ಳಿಗಳನ್ನು ಹೊಂದಿತ್ತು. ಈ ಪಾತ್ರೆಯು ಯಾಜಕರಿಗೆ ಕೈ ತೊಳೆಕೊಳ್ಳುವುದಕ್ಕಾಗಿ ಇತ್ತು. ಗುಡಾರದಲ್ಲಿ ಒಂದೇ ಬೋಗುಣಿಯಿತ್ತು. ಆದರೆ ದೇವಾಲಯದ ಅಂದ ಹೆಚ್ಚಿಸಲಿಕ್ಕಾಗಿ ಇಲ್ಲಿ ಅನೇಕ ಬೋಗುಣಿಗಳಿದ್ದವು. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸರುಗಳು 7ನೇ ಅಧ್ಯಾಯ 38ನೇ ವಚನ ಹೀಗೆ ಹೇಳುತ್ತದೆ, ಇದಲ್ಲದೆ ಅವನು 40 ಬತ್ ನೀರು ಹಿಡಿಯುವ 4 ಮೊಳ ಅಗಲವಾದ 10 ಗಂಗಾಳಗಳನ್ನು ಮಾಡಿ ಪ್ರತಿಯೊಂದು ಪೀಠದ ಮೇಲೆ ಒಂದೊಂದನ್ನು ಇಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 10 ಬೋಗುಣಿಗಳು ಸರ್ವಾಂಗ ಹೋಮ ವಸ್ತುಗಳನ್ನು ತೊಳೆಯುವುದಕ್ಕಾಗಿ ಇತ್ತು. ಹೃದಯದ ಶುದ್ಧತೆಗೆ ಅಳತೆಯಾಗಲಿ ಅಂದವಾಗಲಿ ಮುಖ್ಯವಲ್ಲ. ಅನೇಕ ಸಭೆಗಳು ಈ ದಿನಗಳಲ್ಲಿ ಸುಂದರವಾದ ಆರಾಧನೆಗಳು ನಡೆಸುತ್ತಾರೆ, ಆದರೂ ಸಭಾಜನರನ್ನು ಶುದ್ಧೀಕರಿಸುವುದಿಲ್ಲ. ಅವರನ್ನು ನಿಜವಾಗಿ ದೇವರ ಸನ್ನಿಧಿಗೆ ಕರೆತರುವುದಿಲ್ಲ. ಅವರ ಆತ್ಮಕ್ಕೆ ಉತ್ತೇಜನವನ್ನಾಗಲಿ ಹೃದಯಕ್ಕೆ ಸಮಾಧಾನ ಸಂತೋಷವನ್ನಾಗಲಿ ಉಂಟು ಮಾಡುವುದಿಲ್ಲ. ಈ ಲೋಕದ ಸಮಸ್ತ ಬೋಗುಣಿಗಳು ನಮ್ಮನ್ನು ಪಾಪದಿಂದ ತೊಳೆಯಲಾರವು. ಬೋಗುಣಿಯಲ್ಲಿನ ನೀರು ನಮ್ಮನ್ನು ಶುದ್ಧಿಗೊಳಿಸುತ್ತದೆ. ನೀರು ದೇವರ ವಾಕ್ಯಕ್ಕೆ ಸಂಕೇತವಾಗಿದೆ. ದೇವರ ವಾಕ್ಯದಿಂದ ತೊಳಕೊಳ್ಳುವುದೆಂದರೆ ವಾಕ್ಯವನ್ನು ನಮ್ಮ ಜೀವಿತಗಳಿಗೆ ಅನ್ವಯಿಸಿಕೊಳ್ಳುವುದೇ ಆಗಿದೆ. ಪ್ರಿಯರೇ, 1ನೇ ಅರಸರುಗಳು 7ನೇ ಅಧ್ಯಾಯ 48 ಮತ್ತು 49ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ ಒಳಗಿನ ಸಾಮಾನುಗಳು ಯಾವವೆಂದರೆ ಬಂಗಾರದ ಧೂಪವೇದಿಯು, ನೈವೇದ್ಯವಾದ ರೊಟ್ಟಿಗಳನ್ನಿಡುವುದಕ್ಕಾಗಿ ಬಂಗಾರದ ಮೇಜು, ಮಹಾಗೋಡೆಯಲ್ಲಿಯೂ 5 ಇಡುವುದಕ್ಕೋಸ್ಕರ ಚೊಕ್ಕ ಬಂಗಾರದಿಂದ ಮಾಡಿದ ಪುಷ್ಪಾಲಂಕಾರವುಳ್ಳ 10 ದೀಪಸ್ತಂಭಗಳು, ಬಂಗಾರದ ಹಣತೆಯ ತಂಡಸ್ಸುಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗುಡಾರದಲ್ಲಿ ಕ್ರಿಸ್ತನ ಸಂಕೇತವಾಗಿರುವ ಒಂದು ದೀಪಸ್ತಂಭವಿತ್ತು. ದೇವಾಲಯದಲ್ಲಿ 10 ಇದ್ದವು. ಈ ಸಂಖ್ಯೆಯು ನಮಗೂ ಅನ್ವಯವಾಗುತ್ತದೆ. ಈಗಿನ ಸಮಾಜದಲ್ಲಿ ಕರ್ತನಾದ ಯೇಸುವಿನೊಂದಿಗೆ ಅತಿಯಾಗಿ ಪರಿಚಿತನಾಗಿರುವುದು ಅಪಾಯವಾಗಿದೆ. ಈ ಲೋಕದಲ್ಲಿ ಯೇಸು ಇರುವಾಗ ಆತನಿಗೆ ಅತಿ ಹತ್ತಿರದವನು, ಮೇಲುಪ್ಪರಿಗೆಯಲ್ಲಿ ಆತನ ಎದೆಗೆ ಒರಗಿಕೊಂಡವನೂ ಆಗಿದ್ದವನು ಯೋಹಾನನು. ಯೇಸು ಈ ಲೋಕದಲ್ಲಿದ್ದಾಗ ಯೋಹಾನನು ಅವನಿಗೆ ಸಮೀಪದವನಾಗಿದ್ದನು. ಆದರೂ ಮಹಿಮೆಯಲ್ಲಿದ್ದ ಕ್ರಿಸ್ತನನ್ನು ಕಂಡಾಗ ತನ್ನ ಪ್ರತಿಕ್ರಿಯೆಯನ್ನು ಹೀಗೆ ಬರೆಯುತ್ತಾನೆ. ಪ್ರಕಟಣೆ 1ನೇ ಅಧ್ಯಾಯ 17ನೇ ವಚನದಲ್ಲಿ, ನಾನು ಆತನನ್ನು ಕಂಡಾಗ ಸತ್ತವನಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಸನ್ನಿಧಾನಕ್ಕೆ ನಾನು ನೀವು ಹೋಗುವಾಗ ನಾವು ಹಾಗೆಯೇ ಮಾಡಬೇಕಾಗುತ್ತದೆ. ಪ್ರಿಯ ಮಿತ್ರನೇ, ನಾವು ಆತನೊಂದಿಗೆ ಪರಿಚಯ ಹೆಚ್ಚಿಸುವಂತೆ ದೀಪಸ್ತಂಭಗಳನ್ನು ಹೆಚ್ಚು ಮಾಡದಿರೋಣ. ನಾವು ಆತನನ್ನು ಆರಾಧಿಸಿ ಘನಪಡಿಸುತ್ತೇವೆ, ಆತನೆದುರಿಗೆ ಸಾಷ್ಟಾಂಗ ಬೀಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ 1ನೇ ಅರಸರುಗಳು 7ನೇ ಅಧ್ಯಾಯ 51ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧ ಮಾಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆಯೊತ್ತು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಬಯಸಿದ್ದನ್ನು ಸೊಲೊಮೋನನು ದೇವರ ಚಿತ್ತಕ್ಕನುಸಾರವಾಗಿ ಮಾಡಿ ಮುಗಿಸುತ್ತಾ ಇದ್ದಾನೆ. ಪ್ರಿಯರೇ, ದೇವರ ನಡೆಸುವಿಕೆಯನ್ನು ನಾವು ಇಲ್ಲಿ ಕಂಡುಕೊಳ್ಳುತ್ತಾ ಇದ್ದೇವೆ. ಅದರಂತೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮಿಂದ ಏನನ್ನು ಬಯಸ್ತಾನೋ ಅದನ್ನೇ ಮಾಡುವರಾಗಬೇಕು. ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಆಶೀರ್ವಾದವನ್ನು
ಬಾಧ್ಯವಾಗಿ ಹೊಂದಿಕೊಳ್ಳುತ್ತೇವೆ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ತಿಳಿದುಕೊಂಡೆವು, ದೇವಾಲಯವು ಚಿಕ್ಕದಾಗಿದ್ದರೂ ಅದು ಒಂದು ಆಭರಣದಂತಿತ್ತು. ವಜ್ರವು ಹುಲ್ಲಿನ ಕುಪ್ಪೆಗಿಂತ ದೊಡ್ಡದಿರದಿದ್ದರೂ ಅದರ ಬೆಲೆಯು ಬಹಳವಾಗಿದೆ. ಅದರಂತೆ ಪ್ರಿಯರೇ, ಆತ್ಮಿಕ ಜೀವಿತವು ಲೋಕದಲ್ಲಿ ಬೆಲೆ ಇಲ್ಲದಿದ್ದರೂ ಪರಲೋಕದಲ್ಲಿ ಬಹು ಬೆಲೆಯುಳ್ಳದಾಗಿದೆ. ಆದುದರಿಂದ ದಿನಾಲು ಆತ್ಮದಲ್ಲಿ ಬಲ ಹೊಂದಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ತಂದೆಯಾದ ದೇವರೇ, ಆತ್ಮದಲ್ಲಿ ನಾವು ಬೆಳೆಯುವಂತೆ, ಆತ್ಮಿಕ ಜೀವಿತದಲ್ಲಿ ಕ್ರಿಸ್ತನನ್ನು ಅನುಸರಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು, ಬಲಪಡಿಸು. ದೈಹಿಕವಾಗಿಯೂ ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರತಿ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕೆಂದು ಬೇಡುತ್ತೇವೆ. ಅವರೆಲ್ಲ ಸಮಸ್ಯೆಗಳಲ್ಲಿ ನೀನು ಹತ್ತಿರವಿದ್ದು ಅವರಿಗೆ ಆರೋಗ್ಯ, ಬಲ, ಶಕ್ತಿಯನ್ನು, ಜ್ಞಾನ, ಬುದ್ಧಿ, ವಿವೇಕವನ್ನು ಅನುಗ್ರಹಿಸಿ ನಡೆಸು. ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಆತ್ಮದಲ್ಲಿ ಬೆಳೆಯುವಂತೆ ಕೃಪೆ ನೀಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಎಷ್ಟೊಂದು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡಿರಲ್ವೇ? ಇತರರು ಕೂಡ ಈ ಸತ್ಯವನ್ನು ಅರಿತುಕೊಳ್ಳಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈ ಜೋಡಿಸಿರಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ.